ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ರಾಗಿ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ಬೆಳಿಗ್ಗೆ ಈ ಥರ ಒಂದು ಕ್ವಿಕ್ಕಾಗಿ ಆಗಬೇಕು ಮತ್ತು ಹೆಲ್ದಿನೂ ಇರಬೇಕು, ಯಾವುದೇ ಥರ ಗಿಲ್ಟ್ ಇರಬಾರ್ದು ಅಂದರೆ ಈ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ವಾರದಲ್ಲಿ 2 ಸರಿ ಅಂತೂ ಮಾಡೇ ಮಾಡ್ತೀನಿ ರಾಗಿ ದೋಸೆ. ಈ ಬಿಸಿಲಿಗೂ ಕೂಡ ರಾಗಿ ತಿಂದರೆ ತಂಪು ಅಂತಾರಲ್ವ. ಸೊ ಹಾಗಾಗಿ ಕಿರಣ್ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಅತ್ತೆ ಮಾವ ಬಂದಿದ್ರು ಅಂತ ಮಾಡಿದ್ದೆ, ಅವ್ರಿಗೂ ತುಂಬ ಇಷ್ಟ ಆಗಿತ್ತು, ಚೆನ್ನಾಗಿತ್ತು ಕಾಂಬಿನೇಷನ್ ಕೂಡ. ನಮ್ಮ ಮಾವ ಯೂಶಲಿ 12 ಗಂಟೆ ಆ ಥರ ನಾಷ್ಟ ಮಾಡೋದು, ಅವರು ಲೇಟಾಗೆ ತಿಂತಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಿರಣ್ ಆಫೀಸ್ ಇತ್ತು ಅಂತ ಅವರು ಆಫೀಸ್ಗೆ ಹೋದ್ರು. ನಾವು ಅಮ್ಮ ಮನೆಗೆ ಓಡೋಣ ಅಂತ ಹೋಗ್ತಾ ಇದ್ವಿ. ಸೊ ಪಾಪು ನೋಡಿರ್ಲಿಲ್ಲವಲ್ವ, ಮಾತಾಡ್ಸಂಗೂ ಆಗುತ್ತೆ, ಹಾಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳಿದರು. ಸೊ ಎಲ್ಲ ರೆಡಿಯಾಗಿ ಬಂದ್ವಿ. ಇನ್ನು ಪಾಪು ಹುಟ್ಟಿದೆ, ನಾವು ಇನ್ನು ಮದರ್ ಆಗಿದ್ದೀವಿ ಅಂದರೆ ನಮ್ಮ ಲೈಫ್ ಆಯಿತು. ಪಾಪುಗೇನೆ ಇನ್ನು 24/7 ಪಾಪುಗೇನೇ ಇರಬೇಕು. ನಾವು ವಾಶ್ರೂಮ್ಗೆ ಹೋಗಿದ್ರೂ ಅರ್ಜೆಂಟಲ್ಲಿ ಹೋಗಿ ಬರಬೇಕು, ತಿನ್ನೋದು ಅರ್ಜೆಂಟಲ್ಲೇ, ಎಲ್ಲ ನಮಗೆ ಅಂತ ನಮ್ಗೆ ಟೈಮ್ ಮರ್ತೇ ಬಿಡಬೇಕು. ಯಾಕಂದರೆ ನಮ್ಮನ್ನ ನಂಬ್ಕೊಂಡು ನಮ್ಮ ಪುಟ್ಟ ಜೀವ ಇರುತ್ತೆ. ಸೊ ನಮ್ಮ ಟೈಮ್ ಪಾಪುಗೆ ಕೊಡೋದು ತುಂಬಾ ಪ್ರೀಷಿಯಸ್. ಯಾಕಂದರೆ ಈ ಒಂದು ಟೈಮ್ ಫ್ರಸ್ಟ್ರೇಟ್ ಆಗ್ಬೋದು, ಏನಪ್ಪ ಹಿಂಗಾಯಿತು ಅಂತೆಲ್ಲ ಅನಿಸ್ಬೋದು, ನಿದ್ದೆ ಇಲ್ಲದೆ ಏನೋ ಒಂಥರ ಇರಿಟೇಷನ್. ಬಟ್ ಈ ಟೈಮ್ ಒಂದು ಸರಿ ಹೋದರೆ ಮತ್ತೆ ಬರೋದಿಲ್ಲ, ತುಂಬಾ ಪ್ರೀಷಿಯಸ್. ಎಷ್ಟಾಗುತ್ತೆ ಅಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಮದರ್ಹುಡ್ ಜರ್ನಿ, ಫೀಡಿಂಗ್ ಜರ್ನಿ ಏನಿರುತ್ತೆ ಅದನ್ನ ಎಂಜಾಯ್ ಮಾಡಬೇಕು. ನೋಡಿ ಆಲ್ರೆಡಿ ಯಾನ ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲು, ಸ್ಕೂಲಿಗೆ ಹೋಗೋ ಥರನೇ. ಇನ್ನು ಅಮ್ಮ ಉಪ್ಪಿನಕಾಯಿ ಹಾಕ್ತಾಯಿದ್ರು, ಆಲ್ರೆಡಿ ಕಟ್ ಮಾಡಿ ಎಲ್ಲ ಹಾಕಕ್ಕೆ ರೆಡಿ ಮಾಡಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಯಾನ ಅಂತೂ ಎಷ್ಟು ಆ ತೊಟ್ಲು ಅವಾಗೆಲ್ಲ ಆಗ್ತಾ ಇದ್ದಿದ್ದು, ಇವಾಗ ಮಲಗಿಸಿದ್ರೆ ಆಗೋದಿಲ್ಲ, ಕಾಲು ತುಂಬ ಉದ್ದ ಆಗ್ಬಿಟ್ಟಿರುತ್ತೆ. ಅಷ್ಟು ಟೈಮ್ ಬೇಗ ಫ್ಲೈ ಆಗ್ತಾನೇ ಇರುತ್ತೆ, ಹೋಗ್ತಾ ಇರುತ್ತೆ, ಟೈಮ್ ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಇನ್ನು ಅಲ್ಲಿದ್ದ ರಿಟರ್ನ್ ಮನೆಗೆ ಬಂದ್ವಿ. ಟೀ ಮಾಡಿದ್ದೆ. ಮನೆಗೆ ಬಂದಿದ್ದ ತಕ್ಷಣ ಮತ್ತೆ ಅವರು ಏನೋ ಫ್ರೆಂಡ್ ಮನೆಗೇನೋ ಹೋಗಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಏನೋ ರೆಡಿ ಆಗಿದ್ಲು, ನಾನು ಹೋಗ್ತೀನಿ ಅಜ್ಜಿ ತಾತ ಜೊತೆ ಅಂತ. ಬಟ್ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಇಲ್ಲ ನನ್ನ ಮಮ್ಮಿ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ಲು. ಸೊ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ಲು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದರಲ್ಲಿ ಸಡನ್ನಾಗಿ ಆ ಸೀನ್ ಬಂದಿದ ತಕ್ಷಣ ಓಡ್ಕೊಬಂದ್ಲು. ಇನ್ನು ಸಾಯಂಕಾಲ 6 ಗಂಟೆ ಆಗೇ ಬಿಡ್ತು, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಮರ್ಸೋದಿತ್ತು. ಅನ್ನೋದು ತುಂಬ ದಿನದಿಂದ ಎಷ್ಟೊಂದು ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೋಬೇಕಿತ್ತು, ಎಷ್ಟೊಂದು ಬಟ್ಟೆ ಆಗ್ತಾ ಇರಲಿಲ್ಲ. ಸೊ ಹೆಂಗಿದ್ರು ರಾತ್ರಿ ಊಟ ಏನು ಅಡುಗೆ ಮಾಡೋದಿರಲಿಲ್ಲ, ಎಲ್ಲ ಅಡುಗೆ ರೆಡಿ ಇತ್ತು. ಅತ್ತೆ ಮಾವ ಕೂಡ ಆಚೆ ಹೋಗಿದ್ರಲ್ಲ, ಸೊ ಅವರು ನೈಟ್ ಟೈಮ್ ಯೂಶಲಿ ಲೈಟಾಗೆ ತಿನ್ನೋದು ಅಂದ್ಬಿಟ್ಟು ಅಡುಗೆ ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಈ ಒಂದು ಬಟ್ಟೆ ಕೆಲಸ ಇಟ್ಕೊಂಡಿದ್ದೆ. ನಾನು ಯಾನ ಸೇರಿಕೊಂಡು ಇಬ್ಬರು ಚೆನ್ನಾಗಿ ಬಟ್ಟೆ ಎಲ್ಲ ಮರೆಸಿ ನೀಟ್ ಮಾಡಿದ್ದಾಯಿತು. ಅಮ್ಮ ಬರಬೇಕಾದ್ರೆ ಸಾಂಬಾರು ಕೂಡ ಕೊಟ್ಟಿದ್ರು. ಸೊ ಅದು ಕೂಡ ಇತ್ತಲ್ವ, ಸೊ ಜಸ್ಟ್ ರೈಸ್ ಮಾಡ್ಕೊಂಡ್ರು ಆಗುತ್ತೆ, ದೋಸೆ ಕೂಡ ಇತ್ತು. ಸೊ ಹಾಗೆ ಒಂದೂವರೆ ಗಂಟೆಯಲ್ಲಿ ಎಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಡ್ರಾವರ್ ಫುಲ್ ಖಾಲಿ ಆಗೋಗ್ಬಿಡ್ತು. ಎಷ್ಟು ಚೆನ್ನಾಗಿ ಅನಿಸುತ್ತೆ ಈ ಥರ ನೀಟಾಗಿದ್ದರೆ. ಯಾಕಂದರೆ ಇನ್ನು ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ ಟೈಮೇ ಇರೋದಿಲ್ಲ, ಅರ್ಜೆಂಟಲ್ಲೇ ಇರುತ್ತೆ. ಆ ಟೈಮಲ್ಲೇ ಜಾಸ್ತಿ ನಾವು ಕಿತ್ತಾಕೋದಾಗ್ಬಿಟ್ಟಿರುತ್ತೆ. ಯೂನಿಫಾರ್ಮ್ ಇರುತ್ತೆ, ಬಟ್ ಸ್ಟಿಲ್ ಒಂದು ದಿನ ಮಾತ್ರ ಏನು ಕಲರ್ ಡ್ರೆಸ್ ಎಲ್ಲ ಇರುತ್ತಲ್ವ. ಈ ಥರ ಒಂದು ಆರ್ಗನೈಸ್ಡ್ ಆಗಿದ್ದರೆ ಎಷ್ಟು ಆರಾಮಾಗಿ ಅನಿಸುತ್ತೆ. ಏನೇ ಹೇಳಿ ಬಟ್ಟೆ ಕೆಲಸ ಮಾತ್ರ ಮುಗಿಯೋದಿಲ್ಲ, ವಾಶ್ ಮಾಡು, ಮಡಿಸು, ಎತ್ತಿಡು, ಇದೇ ಆಗ್ಬಿಟ್ಟಿರುತ್ತೆ ಒಂಥರ ಸೈಕಲ್. ಸೊ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.